ಎಲ್ಲಿ ಹೊಂಟ್ರಿ ಯಜಮಾನ್ರ? ಎಲ್ಲಿ ಮೆಡಿಕಲ್? ಇವಾಗ ಒಂದು 4-5 ಸಲ ಅಡ್ಡಾಡಿನಿ ಸರ್ ಮೆಡಿಕಲಿಗೆ. ಹಾಂ. ಇವಾಗ ತತ್ವದರ್ಶಿ ಹೋಗಿದ್ದೀರಿ. ಹಾಂ. ಆಮ್ಯಾಗ ಈ ಒಂದು ಗೋಕುಲ್ ರೋಡಿಗೆ 24/7 ಇರುವಂಥ ಮೆಡಿಕಲ್ಗೆ ಹೋಗಿದ್ದೆ ಸರ್. ಹಾಂ. ಆಮೇಲೆ ವಿವೇಕಾನಂದಗೆ ಹೋಗಿದ್ದೀರಿ ಸರ್. ಇಷ್ಟು ರಾತ್ರಿಯಾಗ ಎಷ್ಟು ಆಯ್ತು ನೋಡ್ರಿ? 2 ಆಯ್ತಲ್ಲ ಟೈಮ್. ಎಲ್ಲಿದೆ ಸರ್ ಅವರು ಒಂದು ಇಂಜೆಕ್ಷನ್ ಬರ್ಕೊಟ್ರೆ ಸರ್, ಅದು ಸಿಗ್ತಾ ಇಲ್ಲ. ಅದ್ರ ಸಲುವಾಗಿ ನಾನು KMCಯಿಂದ ಅಡ್ಡಾಡಿ ಸಾಕಾಯ್ತು. ಯಾವ್ದು ಮೆಡಿಕಲ್ ಬರ್ದಾರ ಇಷ್ಟು ರಾತ್ರಿಯಾಗ ನಿಮ್ಗೆ ಬರ್ದಾರ? ಹ್ಞೂ ರೀ ಸರ್. ಯಾವ ಊರು ನಿಮ್ದು? ನಮ್ಮ ನರಗುಂದ್ ಸರ್. ಏನಂತ ಬರ್ದು ಕೊಟ್ರ ರಾತ್ರಿ? ಇದನ್ನೊಂದು ಔಷಧ ತೊಗೊಂಬ ಅಂತ ಹೇಳಿ ಸರ್. ಈ ಔಷಧ ನಮಗೆ ಫೋನ್ಯಾಗ ಹೊಡೆದು ಹಿಂಗೆ ಮಾಡಿ ತೊಗೊಂಬರೋಕಂತ ಕಳ್ಸ್ಯಾರ. ಅಲ್ರಿ KMC ಇರೋದು ಇಲ್ಲೇ ಐತಲ್ಲ? ಹೌದು, KMC ಇಷ್ಟೊತ್ತನ ಅಡ್ಡಾಡಿ ಬನ್ನಿ ಸರ್. ಎಲ್ಲೆಲ್ಲಿ ಹೋಗಿದ್ರಿ ನೀವು? ನಾನು ತತ್ವದರ್ಶಿ ಹೋಗಿದ್ದೆ ಸರ್. ಹಾಂ. ಆಮೇಲೆ ಸುಶ್ರಿಯ ಹೋಗಿದ್ದೆ. ಹಾಂ. ಆಮೇಲೆ ಈ ಗೋಕುಲ್ ರೋಡಿಗೆ 2 ಊರು ತೋರಿಸ್ರಿ, ಏನು ಬರ್ದಾರ? ಓಡ್ಕೊಂಡು ಹೊಂಟ್ರಿ ಯಾಕೆ ನೀವು? ಗಾಡಿ ಇಲ್ಲ? ಇಲ್ಲ ಸರ್, ಗಾಡಿ ನಾವು ಬೇರೆ ಊರಿಂದ ಬಂದೀವಿ ಸರ್. ಇದನ್ನ ಯಾರು ಬರ್ದವ್ರು? ಇವು KMC ಆಗಿರುವಂಥ ಡಾಕ್ಟರ್ಸ್ ಬರ್ತಾರೆ ಸರ್. ಬರೋದು ನಿಮ್ಗೆ ಯಾವಾಗ ಕಳಿಸ್ಯಾರ ನಿಮ್ಮನ್ನ? ನನಗೆ ಮಿನಿಮಮ್ 12 ಗಂಟೆ ಸುಮಾರು ಕಳ್ಸ್ಯಾರ ಸರ್ ಹೊರಗಡೆ. ಏನಾಯ್ತು ನಿಮ್ಮ ಪೇಷಂಟ್ಗೆ? ಪೇಷಂಟಿಗೆ ಅದು ಇಸಾ ಕೊಡಿದೆ ಸರ್. ಇಸಾ ಕುಡ್ದೈತಿ. ಇಸಾ ಕುಡ್ದಿದ್ದಕ್ಕೆ ಈ ಔಷಧಿ ಇಲ್ಲ ಅಂತೇಳಿ ನನ್ನ ಮಗಳು 1.5 ವರ್ಷದ ಐತೆ ಸರ್. ಹಾಂ. ಬರೀ 1.5 ವರ್ಷದ ಇದನ್ನ ತೊಗೊಂಬರೋಕಂತ ಕಳ್ಸ್ಯಾರ. ನಾ ಅಡ್ಡಾಡಿ ಸಾಕಾತ್ರಿ ಇವಾಗ. ಅದಕ್ಕೆ ಇಲ್ಲ ಅಂತ ಅವ್ರಿಗೆ ಹೇಳಕ್ಕೆ ಹೋಗ್ತೀನಿ ರೀ ಸರ್. ಅವಳು ಅಷ್ಟು ಇಡೀ ಹುಬ್ಬಳ್ಳಿ ಅಡ್ಡಾಡ್ರಿ? ಎಲ್ಲ ಅಡ್ಡಾಡಿದ್ದೀನಿ ಸರ್. ಇವಾಗ ನರಗುಂದ್ಲಿದ್ದ ಬಂದು ಯಾಕೆ ನಿಮ್ಮ ಕಡೆ ಗಾಡಿ ಇಲ್ಲ? ಗಾಡಿ ಇಲ್ಲ ಸರ್. ನಾವು ಪರೂರು ನನ್ನ ಗಾಡಿ ತರ್ತೀವಿ ಸರ್. ಬೇರೆ ಊರಾಗಿದ್ದ ಬರಬೇಕಲ್ಲ. ಈಗ ಅದಕ್ಕೆ ಓಡ್ಕೊಂಡು ಹೊಂಟ್ರಿ ನೀವು? ಈಗ ಓಡ್ಕೊಂತ ಅಡ್ಡಾಡ್ರಿ ನೀವು ಎಲ್ಲ ಕಡೆ? ಅಡ್ಡಾಡೇನು ಸರ್. ಇವಾಗ ಓಡ್ಕೊಂತ ಅಡ್ಡಾಡಿದ್ರೆ ಸಾಕಾಗಿ ಇನ್ನು KMCಗೆ ಹೋಗ್ಬೇಕು ನಾನು. ಮತ್ತೆ ಇಲ್ಲರಿ ಮತ್ತೇನು ಮಾಡೋದು ಅಂತ ಕೇಳಬೇಕು ಸರ್. ಆಯ್ತು ಬರ್ರಿ, ನಾವು ಮಾತಾಡ್ತೀವಿ ಬರ್ರಿ.